ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೇಳ್ತಿದ್ದೀರಾ ಏನೋ ಕಾಡಾನೆ ಕಾರ್ಯಾಚರಣೆ ಏನಾಯಿತು, ಎಲ್ಲಿಗೆ ತಲುಪ್ತು, ಏನು ಕತೆ ಅಂತೇಳಿ. ಕಾಡಾನೆನ ದಿನನಿತ್ಯ ಹುಡುಕ್ತಿದ್ದಾರೆ. ಕಾಡಾನೆ ಯಾವುದೇ ಕಾರಣಕ್ಕೂ ಟ್ರ್ಯಾಕಿಗೆ ಸಿಗ್ತಾ ಇಲ್ಲ. ನನ್ನ ಅನಿಸಿಕೆ ಅದು ಮರಳಿ ಕಾಡಿಗೆ ಹೋಗಿರ್ಬೋದು, ಅದು ಅಪರೂಪಕ್ಕೆ ಬಂದು ದಾಳಿ ಮಾಡುವಂಥ ಆನೆ ಆಗಿರ್ಬೋದು. ಅದರಿಂದನೇ ಈ ಈ ಥರ ಆಗಿದೆ. ಇಲ್ಲೇ ಸ್ಟೇ ಆಗೋ ಆನೆ ಆಗಿದ್ರೆ ಇಷ್ಟು ದಿವಸ ದ್ರೋಣಿಗೆ 3 ತಂಡಗಳಿದೆ ದ್ರೋಣದು. ಆ ದ್ರೋಣ್ ತಂಡಗಳಿಗೆ ಸೆರೆ ಆಗಬೇಕಿತ್ತು, ಅದು ಸೆರೆ ಆಗಲಿಲ್ಲ. ಇಡೀ ಅರಣ್ಯ ಅಧಿಕಾರಿಗಳು ಇಲ್ಲೇ ಬೀಡ್ಬಿಟ್ಟಿದ್ದಾರೆ. ಡಾಕ್ಟ್ರುಗಳಾಗಿರ್ಬೋದು, ACF, DCF, ತಿತಿಮತಿ RF, ಮತ್ತು ನಮ್ಮ ಅರಕೆರೆ RF, ಮಾವುತರು, ಕಾವಡಿಗರು, ಟ್ರ್ಯಾಕಿಂಗ್ ಟೀಮ್, ಪ್ರತಿ ಒಂದು ತಂಡನೂ ಇಲ್ಲೇ ಇದೆ. ಅವರು ಆಗುವಷ್ಟು ಅವ್ರನ್ನು ಹುಡುಕ್ತಿದ್ದಾರೆ. 3 ತಂಡಗಳಿದೆ ದ್ರೋಣದು, ಹಗಲು ರಾತ್ರಿ ಅನ್ನೋದೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶೀಘ್ರವಾಗಿ ಈ ಆನೆನ ಪತ್ತೆ ಹಚ್ಚಬಹುದು ಅಂತೇಳಿ ತಿಳ್ಕೊಂಡಿದ್ದೇನೆ. ಈ ಆನೆನ ಹೇಳಲಿಕ್ಕಾಗೋದಿಲ್ಲ, ಯಾಕೆಂತಂದರೆ ನಾನು ಇಲ್ಲಿ ಕಳೆದ ವರ್ಷ ಒಂದು ಅಟ್ಯಾಕ್ ಆಗಿದ್ದು ನಿಮ್ಗೆ ನೆನಪಿರ್ಬೋದು. ಒಬ್ಬರನ್ನ ಇಲ್ಲಿ ಸಾಯಿಸುತ್ತೆ, ಮತ್ತೊಬ್ಬರು ಸೈಕಲಲ್ಲಿ ಬರ್ತಿರ್ಬೇಕಾದ್ರೆ ಅವ್ರ ಮೇಲೆ ದಾಳಿ ಆಗುತ್ತೆ. ಆದರೆ ಕೂದಲೆಳೆ ಅಂತಾರಂತೆ ಯಾರೋ ಒಬ್ಬ ಕಾರವ್ರು ಬಂದು ಆತನನ್ನು ರಕ್ಷಣೆ ಮಾಡ್ತಾರೆ. ಆ ಆನೆನೂ ಸೇಮ್ ಇದೇನಿತ್ತು, ಈ ಆನೆಗೆ ತುಂಡು ಕೋರೆ ಇದೆ, ಅದೇ ರೀತಿ ಬಾಲ ಮೋಟಾಗಿದೆ. ಕಳೆದ ವರ್ಷನೂ ಸಹ ಆ ಆನೆದು ಬಾಲ ಮೋಟಿತ್ತು, ಮತ್ತು ಅದೇ ಥರದ ದಂತ ಇತ್ತು. ಸ್ವಲ್ಪ ಚಿಕ್ಕದಂತ ಇತ್ತು. ಚಿಕ್ಕದಂತ ಅಂತ ಹೇಳಿದ್ರೆ ಆಲ್ರೆಡಿ 1 ವರ್ಷ ಆಯಿತು. ಅದೂ ಆನೆ ದಂತ ಬೆಳೆದಿರೋಕ್ಕೆ ಚಾನ್ಸ್ ಆಗುತ್ತೆ. ಅದೇ ರೀತಿ ಅದರ ಆಚೆ ವರ್ಷವೂ ಈಗ ಏನು ಈ ಮೇಡಮ್ನ ಇಲ್ಲಿ ಸಾಯಿಸಿದ ಜಾಗ ಇದೆ, ಅದೇ ಜಾಗದ ರಸ್ತೆಯಲ್ಲಿ ಒಬ್ಬರನ್ನ ಕೂಲಿ ಕಾರ್ಮಿಕರನ್ನ ಸಾಯಿಸಿತ್ತು ಆನೆ. ಅದು ಸಹ ಇದೇ ರೀತಿಯ ದೈತ್ಯವಾದ ಆನೆ, ಹಠಾತ್ತಾಗಿ ಬಂದು ದಾಳಿ ಮಾಡಿದಂಥ ಆನೆ. ಆದರೆ ಈ ಆನೆ ಭಾರಿ ಚಾಣಾಕ್ಷಕ್ಕೆ ಕಿಲಾಡಿ ಆನೆ ಇದು. ಅದರಿಂದಲೇ ಬಂದು ಏಕಾಏಕಿ ದಾಳಿ ಮಾಡಿ ಕ್ಷಣ ಮಾತ್ರದಲ್ಲಿ ಕಣ್ತಪ್ಪಿಸಿ ಹೋಗುವಂಥದ್ದು ಆಗಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಕಾರ್ಯಾಚರಣೆ ಯಶಸ್ವಿಗೊಳಿಸದೆ ಬಿಡಲಾರರು ಇವರು. ಯಾಕೆಂತೇಳಿದ್ರೆ ಹಗಲು ರಾತ್ರಿ ತಿಳ್ಕೊಂಡು ಭಾರಿ ಕಷ್ಟಪಟ್ಕೊಂಡು ಈಗ ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ. ಸವಾಲಾಗಿ ಪರಿಣಮಿಸಿದೆ. ಎಲ್ಲ ಆನೆಗಳು ಟ್ರ್ಯಾಕ್ ಆದರೂ ಈ ಆನೆ ಮಾತ್ರ ಟ್ರ್ಯಾಕ್ ಆಗಲಿಲ್ಲ. ಇದರ ನಡುವೆ ಅಯ್ಯಪ್ಪನ ಎಂಟ್ರಿಯೂ ಸಹ ಆಗಿದೆ. ಅಯ್ಯಪ್ಪನಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮದ ಬರುವಂಥದ್ದಿದೆ. ಭಾರಿ ಕಷ್ಟ. ಅಯ್ಯಪ್ಪ ಭಾರಿ ಬಲಿಷ್ಠವಾಗಿದ್ದಾನೆ. ಈ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ದೈತ್ಯವಾಗಿ ಬೆಳೆದಿದ್ದಾನೆ. ಬಾಡಿನೂ ತುಂಬ ಚೆನ್ನಾಗಿದೆ. ನಮ್ಮ ಸಾಕಾನೆಗಳು ಸಹ ತುಂಬ ಹುಷಾರಾಗಿರಬೇಕು. ಯಾಕೆಂತಂದರೆ ಅಯ್ಯಪ್ಪ ಮನುಷ್ಯನ ಮೇಲೆ ದಾಳಿ ಮಾಡಿದ್ದು ತೀರಾ ಕಡಿಮೆ. ಅದೇ ರೀತಿ ನಮ್ಮ ಗೋಪಾಲ ಸ್ವಾಮಿಯನ್ನು ಹೊಡೆದಂಥ ಆನೆ, ಅದೇ ರೀತಿ ಗೋಪಾಲ ಸ್ವಾಮಿಗೆ ಮೊದಲು ಭೀಮನಿಗೂ ದಾಳಿ ಮಾಡಿದಂಥ ಆನೆ ಅಯ್ಯಪ್ಪನಿಗೆ ಮದ ಬಂದರೆ ಕ್ಯಾಂಪ್ ಬರುತ್ತೆ, 100% ಬರುತ್ತೆ. ಕಳೆದ ವರ್ಷ ಚಾನ್ಸ್ ಆಗಲಿಲ್ಲ, ದಸರಾ ಸಮಯದಲ್ಲೇನೋ ಮದ ಬಂದಿದೆ ಅದಕ್ಕೆ. ಮತ್ತು ಇನ್ನು ಅಷ್ಟೇ ರಕ್ಷಣಾತ್ಮಕವಾಗಿ ಮತ್ತೆಗೂಡು ಕ್ಯಾಂಪ್ ಸಹ ಇದೆ, ಸೋಲಾರ್ ಫೆನ್ಸಿಂಗ್ ಎಲ್ಲ ಆಗಿ. ಮತ್ತು ಮಾವುತ ಕಾವಡಿಗರು ತುಂಬ ಪ್ರವೀಣರಲ್ಲಿ ತುಂಬ ಹುಷಾರಿದ್ದಾರೆ, ಭಾರಿ ಚಾಣಾಕ್ಷರಿದ್ದಾರೆ. ಅದೇ ರೀತಿ RF ಅವರು ಸಹ ಅಷ್ಟೇ ತುಂಬ ಹುಷಾರಾಗಿದ್ದಾರೆ ಅಲ್ಲಿ. ಅದರಿಂದ ಏನು ಘಟನೆ ನಡೀಲಿಕ್ಕಿಲ್ಲ. ಅಯ್ಯಪ್ಪ ಬಂದು ವೀರನ ಹೊಸಲಿ ಆನೆ ಅದೇನು ಗೋಪಾಲ ಸ್ವಾಮಿನ ಸಾಯಿಸಿತ್ತು ಆ ಜಾಗಕ್ಕೆ ವಿಸಿಟ್ ಮಾಡದೆ ಬರೋದಿಲ್ಲ. ಅದು ಲಾಸ್ಟ್ ಇಯರ್ ಫುಲ್ ಮದ ಬಂದಂಥ ಸಂದರ್ಭದಲ್ಲಿ ಮತ್ತಿಗುಡಿಗಾಗಿ ಹಾಗೆ ದಾಟಿ ವೀರನ ಹೊಸಳ್ಳಿ ನಾಗರಹೊಳೆ ಭಾಗದಲ್ಲಿ ಇರುತ್ತೆ. ಮದ ಇಳಿದ ಮೇಲೆ ತಿರ್ಗಾ ದೇವಮಚ್ಚಿಗೆ ಬಂದು ಸೇರುತ್ತೆ. ಮತ್ತೆ ಏನೊಂದು ಹೇಳಿದ್ರೆ, ನಮಗೆ ಈಗ ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದಂಥ ಬಲಿಷ್ಠ ಆನೆಗಳು ನಮ್ಮ ಮಹೇಂದ್ರ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಈ 2 ಆನೆಗಳು ಬೇರೆ ಕ್ಯಾಂಪಿಗೆ ವರ್ಗಾವಣೆ ಆಗಿದೆ. ಇಲ್ಲಿಗೆ ತುಂಬ ಅನಿವಾರ್ಯ ಇದೆ. ನಮ್ಮ ಕೊಡಗಿನ ಮತ್ತಿಗೂಡಿನ ಕ್ಯಾಂಪಿಗೆ ಈ 2 ಆನೆಗಳು ತುಂಬ ಅನಿವಾರ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಕಂಡು ಕೇಳಿರೋದಷ್ಟು ಆನೆಗಳು 2026ನೇ ಇಸವಿಯಲ್ಲಿ ಬಂದು ತುಂಬಿದ್ದಾವೆ. ತುಂಬ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಮತ್ತಿಗೂಡಲ್ಲಿ. ಈಗ ಭೀಮನ್ಯು ಬಿಟ್ರೇನು ಶ್ರೀಕಂಠ ಮಾತ್ರ ಇರೋದು ಇಲ್ಲಿಗೆ. ಈಗ ಕಾರ್ಯಾಚರಣೆಗೆ ಅತಿ ಹೆಚ್ಚು ಆನೆ ಬೇಕಾಗ್ತದೆ, 100ಕ್ಕೆ 100. ಈಗ ಮಹೇಂದ್ರ ಬಂದು ಬಳ್ಳಿಯಲ್ಲಿರೋದು, ಬಳ್ಳಿಯಲ್ಲಿ ಆನೆ ಕಟ್ಟ ಅಷ್ಟಿಲ್ಲ, ಹುಲಿ ಕಾರ್ಯಾಚರಣೆ ಮಾತ್ರ ಜಾಸ್ತಿ ಸಿಗುತ್ತೆ. ಈಗ ನೋಡಿ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಏನು ಈ ಆನೆನ ಕ್ಯಾಪ್ಚರ್ ಮಾಡಬೇಕಿತ್ತು, ಆ ದಿನ ಶ್ರೀಕಂಠನ ಗೈರಾಯಿತು. ಯಾಕೆ ಅಂತ ಹೇಳಿದ್ರೆ
ಮಹೇಂದ್ರನ ಬಳ್ಳಿಯಿಂದ ಕರ್ಕ ಬಂದಿದ್ದಾರೆ ಒಂದ್ ದಿವಸ ಮೊದಲು. ಅದೇ ರೀತಿ ನಮ್ಮ ಗಣೇಶ ಮತ್ತೆ ಏಕಲವ್ಯನ ದೊಡ್ಡ ಅರ್ಬೆ ಕ್ಯಾಂಪಿಂಗ್ ತರಬೇಕಿತ್ತು. ಹೋಗಿ ಇವರು ತರುವಷ್ಟರಲ್ಲಿ ಈ ಆನೆಗಳು ಈ ಕಡೆ ಶಿಫ್ಟ್ ಆಗುವಾಗ ಶ್ರೀಕಂಠನ ತರಬೇಕಿತ್ತು. ಅಷ್ಟು ಗಂಟ ರಸ್ತೆ ತಡೆ ಆಯಿತು. ಈ ರಸ್ತೆ ತಡೆ ಯಾಕಾಗಿ ಆಯಿತು? ಈ ಆನೆಗಳು ದೂರದ ಕ್ಯಾಂಪಲ್ಲಿ ಇದ್ದ ಕಾರಣ ಈ ರಸ್ತೆ ತಡೆ ಆಗುವಾಗ ಇವ್ರಿಗೆ ಬರಲಿಕ್ಕೆ ಕಷ್ಟ ಆಯಿತು. ಅದರಿಂದ ಈಗ ನೋಡಿ, ಮೊನ್ನೆ ಕಟ್ಟಿ ಇಳಿಲಿಕ್ಕೆ ಏಕಲವ್ಯ ಇತ್ತು, ಆದರೂ ಶ್ರೀಕಂಠ ಬೇಕಿತ್ತು. ಯಾಕೆಂತಂದ್ರೆ ಯಾವ ಆನೆಯಲ್ಲಿ ಮದ ಇರ್ತದೆ ಏನಂತ ಹೇಳಕ್ಕಾಗಲ್ಲ. ಕಾಡಿಗೆ ನುಗ್ಗಿದ ಮೇಲೆನೆ ಗೊತ್ತಾಗೋದು. ಯಾವುದೋ ಒಂದು ಆನೆಗೆ ಈಗ ನಾವು ಟ್ರ್ಯಾಕ್ ಮಾಡಕ್ಕೆ ಹೋಗಿರ್ತೀವಿ, ಇನ್ಯಾವುದೋ ಒಂದು ಆನೆ ಆ ಜಾಗಕ್ಕೆ ಬಂದರೆ ಎಲ್ಲ ತುಂಬ ಕಷ್ಟ. ಸೊ ದಯವಿಟ್ಟು ನಮ್ಮ BCF ಮೇಡಮ್ ಆಗಿರ್ಬೋದು, ACF ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ RF ಗಳಾಗಿರ್ಬೋದು, ಈ ಆನೆನ ಏನು ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಹೋಗಿದ್ದಾವೆ 2 ಆನೆಗಳು ತುಂಬ ದೂರದ ಕ್ಯಾಂಪ್ಗಳಿಗೆ ಹೋಗಿದೆ. ಅದರಲ್ಲಿ ಎಸ್ಪೆಷಲಿ ಮಹೇಂದ್ರ ಇತ್ತೀಚಿನ ದಿನಗಳಲ್ಲಿ ಭಾರಿ ಕಡಿಮೆ ಕಾರ್ಯಾಚರಣೆ ಮಾಡ್ತಾ ಇದೆ. ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಗೆ ಮಾತ್ರ ಆ ಕಡೆ ಭಾಗ HD ಕೋಟೆ ಭಾಗದಲ್ಲಿ ಅತಿ ಹೆಚ್ಚು ಭಾಗವಹಿಸ್ತಿದೆ. ಸೊ ದಯವಿಟ್ಟು ಈ ಆನೆ ಏಕಲವ್ಯ ಮತ್ತೆ ನಮ್ಮ ಈ ಮಹೇಂದ್ರ ಮತ್ತಿಗೂಡಲ್ಲೇ ತಂದು ಇರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಕಷ್ಟ ಆಗುತ್ತೆ. ಈಗ ಎಲ್ಲದಕ್ಕೂ ಅಭಿಮನ್ಯು ಅದೇ ಕೊಟ್ಟು ನಿಲ್ಲಿಕ್ಕೆ ಆಗೋದಿಲ್ಲ. ಅಭಿಮನ್ಯು ಅಂಬಾರಿ ಆನೆ, ದಸರಾನು ನೋಡ್ಕೋಬೇಕು. ಅದೇ ರೀತಿ ಇನ್ನು ಭೀಮನಿಗೆ ಒಂದು ಸ್ವಲ್ಪ ಮದ ಎಲ್ಲ ಇದೆ. ಈಗ ಶ್ರೀಕಂಠ ಒಬ್ಬನಿಗೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ವಿಶೇಷವಾಗಿ ಬಲಶಾಲಿ ಆನೆಗಳಿದ್ದಿದೆ ಅಭಿಮನ್ಯು ಬಿಟ್ಟ ನಂತರ ಮತ್ತಿಗೂಡು ಕ್ಯಾಂಪಲ್ಲಿ ಈ ನಮ್ಮ ಏಕಲವ್ಯ ಮತ್ತೆ ಮಹೇಂದ್ರ. ಭೀಮ ಚಿಕ್ಕ ಮರಿ, ಇನ್ನು ವಯಸ್ಸು 25-26 ಇದೆ. ಸೊ ದಯವಿಟ್ಟು ಆನೆಗಳನ್ನ ಇಲ್ಲೇ ಇಟ್ಕೊಟ್ರೆ ಒಳ್ಳೇದು. ಯಾಕೆಂದರೆ ಇದೊಂದು ಸೆಂಟ್ರ್ ಪಾಯಿಂಟ್. ಹಾಸನ, ಚಿಕ್ಕಮಗಳೂರು, ಬೇಲೂರು ಎಲ್ಲೇ ಹೋದರೂ ಸಹ ಹತ್ತಿರದ ಜಾಗ. ಈಗ ನೋಡಿ, ಮಹೇಂದ್ರ ಬಂದು ಹೋಗಲಿಕ್ಕೆ ಹೆಚ್ಚು ಕಮ್ಮಿ ನಮ್ಮ ಮತ್ತಿಗೂಡಿಗೆ ಒಂದು 100 ಅಪ್ ಆ್ಯಂಡ್ ಡೌನ್ ಒಂದು 200 ಕಿಲೋಮೀಟ್ರ್ ಆಗ್ಬೋದು. ಇದು ತುಂಬ ಕಷ್ಟ. ಒಂದು ದಿನ ಇಡೀ ಮಹೇಂದ್ರನಿಗೆ ಮೀಸಲಿಡಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮ ಈ ಲಾರಿಗಳು ಇಲ್ಲೇ ಇದ್ರೆ 2 ಲಾರಿ ಇದೆ. 2 ಲಾರಿಯಲ್ಲಿ ನಮ್ಮ ಈ ಆನೆಗಳನ್ನೆಲ್ಲ ಬೇಗ ಸಾಗಿಸೋಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಈಗ ಏನು ನಮ್ಮ ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತು, ಈ ಜಾಗಕ್ಕೆಲ್ಲ ಅರ್ಧ ಗಂಟೆಗೆ ಒಂದೊಂದು ಆನೆ ಅಂತಂದು ಬಿಡ್ಬೋದಿತ್ತು. ಎಮರ್ಜೆನ್ಸಿಗೆ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಆನೆಗಳು ಯಾವ ಭಾಗದಲ್ಲಿದ್ದಾವೆ ಅಂತ ಹೇಳಿಲ್ಲ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 18 ಆನೆಗಳಿದ್ದಾವೆ. 18 ಆನೆ ಅಂತ ಹೇಳಿದ್ರೆ ಯಾವ ಆನೆಗೆ ಮದ ಇರುತ್ತೆ, ಯಾವ ರೀತಿ ಏನಂತ ಹೇಳಲಿಕ್ಕೆ ಆಗಲ್ಲ. ಸೊ ಅದರಿಂದ ಮಹೇಂದ್ರನ ಆಗುವಷ್ಟು ಮಹೇಂದ್ರ ಮತ್ತು ಏಕಲವ್ಯ 2 ಆನೆಗಳನ್ನ ಮತ್ತಿಗೂಡಲ್ಲಿ ಇಟ್ಟುಕೊಳ್ಳೋದು ತುಂಬ ಒಳ್ಳೆಯದು. ಟ್ರಾನ್ಸ್ಪೋರ್ಟೇಷನ್ಗೆ ಹೈವೇ ಹತ್ತಿರ ಇದೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಬೇಕಾಗ್ತದೆ ಎಮರ್ಜೆನ್ಸಿಗೂ ಪ್ರತಿಯೊಂದು. ಈಗ ನೋಡಿ, ಹೆಚ್ಚು ಆನೆಗಳು ದಾಳಿ ಆಗೋದೇ ನಮ್ಮ ಈ ಮಲೆನಾಡು ಭಾಗದಂತ ನಮ್ಮ ಕೊಡಗಿನೆಲ್ಲ ಇಡೀ ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕು 2 ತಾಲೂಕುಗಳು ಅತಿ ಹೆಚ್ಚು ಆನೆಕಟ್ಟ. ಈ ವರ್ಷ ಬೇಕಾದಷ್ಟು ಆನೆಗಳಿದ್ದಾವೆ. ಇದು ಈಗ ಜಸ್ಟ್ ಒಂದು 20% ಅಷ್ಟೇ. ಇನ್ನೊಂದು 80% ಇದೆ. ಈ 80% ಯಾವಾಗ ಸ್ಟಾರ್ಟ್ ಆಗುತ್ತೋ ಏನು ಕತೆ ಅನ್ನೋದು ದೇವರೇ ಬಲ್ಲ. ಈ ವರ್ಷ ಇನ್ನೇನಾಗ್ಬೋದೋ ಗೊತ್ತಿಲ್ಲ. ಈಗ ನಮ್ಮ ಗೆಳೆಯರು ಹೇಳ್ತಿದ್ರು, ಕಬಿನಿಗೆ ಹೋದಾಗ ಅವ್ರಿಗೆ ಒಂದು ಆನೆ ಸೈಟ್ ಆಗಿಲ್ಲ. ವೀರಣ್ಣಸಳಿ ಸಫಾರಿಗೆ ಹೋಗಿದ್ದಾರೆ, ನಾಗರಹೊಳೆ ಸಫಾರಿಗೆ ಹೋಗಿದ್ದಾರೆ, ಎಲ್ಲೂ ಅವರಿಗೆ ಒಂದು ಆನೆ ಸೈಟ್ ಆಗಲಿಲ್ಲ. ಅದರಲ್ಲಿ ಆನೆಗಳೆಲ್ಲ ಎಲ್ಲಿ ಹೋದವು? ಆನೆಗಳೆಲ್ಲ ಬಂದಿದ್ದಾವೆ. ಈ ಕಡೆ ಎಲ್ಲ ಹಲಸು ಮಾವು ಸಿಗ್ತಾ ಇದೆ, ಆ ಕಡೆ ಬಂದಿದ್ದಾವೆ. ಅದರಿಂದ ಸೊ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ DCF ಮೇಡಮ್ ಮತ್ತು ACF ಸರ್, RFಗಳು, ಜಮೇದಾರು ಇವರೆಲ್ಲ ನಮ್ಮ ಮಾವುತರೆಲ್ಲ ಒಂದು ಒಕ್ಕರಲ್ಲ ಬೇಡಿಕೆ ಇಡಿ. ಯಾಕೆಂತಂದರೆ 2-3 ಜಾಗದಲ್ಲಿ ಘಟನೆಗಳಾದಾಗ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕಾಗೋದಿಲ್ಲ. ಈಗ ನೋಡಿ, ಹಾಗೆ ದುಬಾರೆ ಆನೆ ಪಕ್ಕ ಇದೆ ಅಂತೇಳಿ ಈಗ ನಮ್ಮ ಕೋಣನಕಟ್ಟೆ ಭಾಗದಿಂದ ಹಿಡಿದು ಚನ್ನಂಗೊಲ್ಲಿ, ಗೋಣಿಕೊಪ್ಪ, ಪಾಲಿಬೆಟ್ಟ, ಈ ಕಡೆ ದನುಗಲ, ದೇವರಪುರ ಇಂದ ಹಿಡಿದು ಇದು ಅರಣ್ಯ ಪ್ರದೇಶ ಕಟ್ಟೆ ಪೂರವರೆಗೂ ಫುಲ್ ಲಿಂಕ್ ಇದೆ. ಲಿಂಕ್ ಇರೋ ಜಾಗದಲ್ಲಿ ದುಬಾರಿ ಆನೆಗಳು ಅಲ್ಲಿಗೆ ಬೇಕಾಗ್ತದೆ, ಕಷ್ಟ ಆಗ್ತದೆ. ಅದರಿಂದ ನಮ್ಮ ಈ ಆನೆಗಳೀಗ ಮಹೇಂದ್ರ ಇದ್ರದ್ದು ಒಂದು ಸಣ್ಣ ಟೀಮ್ ಏನಾದರೂ ಆನೆ ಡ್ರೈವ್ ಮಾಡೋಕ್ಕಾದ್ರೂ ಒಂದು 3 ಆನೆ ತಗೊಂಡೋಗಿ ಡ್ರೈವ್ ಮಾಡ್ಬೋದು ಒಂದು 2 ಜಾಗದಲ್ಲಿ. ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಮಗೆ ಈಗ ಏನು ಮಾಡೋದು ಅಂತ ಹೇಳಿದ್ರೆ, ಹಾಸನ ಭಾಗದಲ್ಲಿ ಕಾಡುಗಳಿದೆ. ಒಂದು 5 ಎಕರೆ ತೋಟ ಅಂದರೆ 5 ಎಕರೆ ಕಾಡು, 5 ಎಕರೆ ತೋಟ, 5 ಎಕರೆ ಕಾಡು, ಈ ಥರದಲ್ಲಿ ಇರ್ತದೆ. ಇಲ್ಲಿ ಹಾಗೇನಿಲ್ಲ, ಸಮತಟ್ಟವಾದಂಥ ಜಾಗ. ಅದೇ ರೀತಿ ಚಿಕ್ಕ ಇದು ಎಸ್ಟೇಟ್ ಓನರ್ಸ್ ಇಲ್ಲಿ 5 ಎಕರೆ 10 ಎಕರೆ ಇದೆ.
ಅಷ್ಟಷ್ಟೇ ಇರೋದು. ಯಾರು ಆ ಕಾಡು ತೋಟದೊಳಗೆ ಡಾಟ್ ಮಾಡೋಕ್ಕೆ ಬಿಡೋದಿಲ್ಲ, ದೊಡ್ಡ ಗಲಾಟೆಗಳನ್ನ ಮಾಡ್ತಾರೆ. ಈಗ ನೋಡ್ಬೋದು ನಮ್ಮಲ್ಲೆಲ್ಲ ಕಾರ್ಯಾಚರಣೆ ಆಗೋತ್ತಿಗೆ ಎಷ್ಟೋ ನೋಡಿದ್ದೀನಿ ನಾನು. ಈ ಕಡೆ ರಾಮನಗರ ಭಾಗ ಆಗಲಿ, ಮೂಡಿಗೆರೆ, ಚಿಕ್ಕಮಗಳೂರು, ಹಾಸನ, ಸಕಲೇಶ್ಪುರ ಈ ಭಾಗದಲ್ಲಿ ಕಾರ್ಯಾಚರಣೆ ಆಗಿದೆ. ಭಾರಿ ಜನ ಸೇರ್ತಾರೆ. ಈ ನಮ್ಮ ಇಲ್ಲಿ ಜನ ಸೇರಲ್ಲ, ಅಷ್ಟೊಂದು ಸಿಟ್ಟು ಆನೆ ಮೇಲೆ ಇದೆ. ಅಂಥದ್ರಲ್ಲಿ ಆನೆಗಳು ನಮ್ಮ ಸಾಕಾನೆಗಳ ತೋಟಕ್ಕೆ ಈ ಕಾರ್ಯಾಚರಣೆ ಮಾಡಿದಾಗಲೂ ಅಲ್ಲಿ ತುಂಬ ತೊಂದರೆ ಆಗ್ತದೆ. ಇಲ್ಲಿ ಏನಾಗಬೇಕು ಅಂತ ಆನೆನ ಅಡ್ಡಾಕಿ ರಸ್ತೆಗೆ ತಂದು ನಿಲ್ಲಿಸುವಂಥ ಜಾಗದಲ್ಲಿ ಹೆಚ್ಚು ಆನೆಗಳು ಬೇಕಾಗ್ತದೆ. ಮತ್ತು ಇಲ್ಲಿ ಆನೆಗಳು ತುಂಬ ಅಗ್ರೆಸಿವ್, ಭಾರಿ ಅಗ್ರೆಸಿವ್. ಅದ ಕಾರಣ ಹೇಳೋದು, ದೈತ್ಯ ಆನೆಗಳು ಎಲ್ಲ ದಂತದೆ. ಅಲ್ಲಿ ಹತ್ರ ಹಾಸನ, ಚಿಕ್ಕಮಗಳೂರು ಥರ ಹೆಣ್ಣಾನೆಗಳ ಸಂಖ್ಯೆ ಭಾರಿ ಕಡಿಮೆ ಈ ಕಡೆ. ಇಲ್ಲಿ ಎಲ್ಲ ಬರೋ ತೀರ ಒಂಟಿಗೆನೆ. ಸೊ ದಯವಿಟ್ಟು ಮಹೇಂದ್ರನ ಮತ್ತಿಗೂಡಲ್ಲಿ ಉಳಿಸುವಂಥದ್ದು. ಅದೇ ರೀತಿ ಏಕಲವ್ಯ ದೊಡ್ಡರವೆಯಿಂದ ಭೀಮನಕಟ್ಟೆ ಬಂದಿದೆ. ಆ ಭೀಮನಕಟ್ಟೆಯಿಂದ ಮತ್ತಿಗೂಡಿಗೆ ಬರುವತ್ತಾಗಲಿ. ಈಗ ಅಶೋಕ ಇಲ್ಲ, ಅಶೋಕ ಬಂದು ದೊಡ್ಡರವೇಲಿದೆ. ಇವೆಲ್ಲ ಅಶೋಕ ಎಲ್ಲ ತುಂಬ ಚೆನ್ನಾಗಿ ಏನು ಈ ಕಾಡನ್ನು ನುಗ್ಗಿದ ಜಾಗದಲ್ಲಿ ಈ ಬ್ಯಾರಿಕೇಡ್ ಏನಿದೆ, ಆ ಬ್ಯಾರಿಕೇಡನ್ನು ಅಳವಡಿಸ್ಲಿಕ್ಕೆ ಅಶೋಕನ ಸಹಕಾರ ತುಂಬ ಇರುತ್ತೆ. ಯಾವುದೇ ರೀತಿ ಟ್ರೈನ್ ಅಪ್ ಆಗ್ಲಿಕ್ಕಿರೋದು ನಮ್ಮ ಏನು ದೇವೇಂದ್ರನ್ ಇದೆ, ಅಶೋಕ ದೇವೇಂದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅವೆರಡೂ ಹೋಗಿ ರೈಲ್ವೆ ಬ್ಯಾರಿಕೇಡ್ ಕೆಲಸಗಳನ್ನ ಮಾಡ್ಬೋದು. ಅದೇ ರೀತಿ ಬಾಕಿ ಉಳಿದ 5-6 ಆನೆಗಳು ಏನಿದ್ದಾವೆ ಅವನ್ನ ಕುಮ್ಕಿ ಕಾರ್ಯಾಚರಣೆಗೆ ಬಳಸ್ಬೋದು. ಈಗ ತುಂಬ ಸೇಫ್ ಅಂತಂದರೆ ಅಯ್ಯಪ್ಪ ಈಗ ನೋಡಿರ್ಬೋದು, ನಮ್ಮ ಅಧಿಕಾರಿಗಳೆಲ್ಲರೂ ನೋಡಿರ್ತಾರೆ. ತುಂಬ ಬಲಿಷ್ಠವಾಗಿದ್ದಾನೆ. ಯಾವ ಸತಿನೂ ಅಷ್ಟು ಜೋರಾಗಿರಲಿಲ್ಲ. ಈ ಸತಿ ಹೈಟ್ ಒಂದಿದ್ರೆ ಹಾಸನ ಭೀಮನನ್ನು ಮೀರಿಸ್ತಿದ್ದ, ಆ ಮಟ್ಟದಲ್ಲಿದ್ದಾನೆ. ಹಾಸನ ಭೀಮನ್ ಥರನೇ ಹಗಲೊತ್ತೆ ಆಚೆ ಈಚೆ ತೋಟದೊಳಗೆ ರೈತರ ಗೇಟ್ಗಳಿಗೆಲ್ಲ ನುಗ್ಗಿ ಸುತ್ತಾಡಲಿಕ್ಕೆ ಅಭ್ಯಾಸ ಆಗಿದೆ. ಅದೇ ರೀತಿ ಮೊನ್ನೆ ಸೆರೆ ಹಿಡಿದು ರೇಡೆ ಕಾಲರ್ ಅಳವಡಿಸಿದಂಥ ಆನೆಗೆ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. ಈಗ ಒಳ್ಳೇದು, ಹೆಸರಿಟ್ರೆ ಯಾವ ಆನೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ರೇಡೆ ಕಲರ್ ಹಾಕಿ ಬಿಟ್ಟುಬಿಟ್ರೆ ಗೊತ್ತಾಗಲ್ಲ ನಮಗೆ. ಇದರ ಹೆಸರು ಮೊನ್ನೆ ರೇಡೆ ಕಲರ್ ಹಾಕಿರೋದು ಹೆಸರು ಬಂದು ಧರ್ಮ ಅಂತೇಳಿ. ಇದು ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ನೆನ್ನೆ ನಮ್ಮ RRT ಮತ್ತು ETF ತಂಡ ಏನು ಮತ್ತಿಗೂಡಿಗೆ ಸಂಬಂಧಪಟ್ಟವರು ಇದ್ದಾರೆ, ಇವರು ಹೋಗಿ ಈ ಕಾಡಾನೆಗಳನ್ನ ಕಾಡಿಗೆ ಅಟ್ಟಿ ಬಂದಿದ್ದಾರೆ. ತುಂಬ ಕಷ್ಟ ನೋಡಿ, ಒಂದೊಂದು ಟೀಮಲ್ಲಿ ಎಷ್ಟು ಆನೆಗಳಿದ್ದಾವೆ ಅಂತೇಳಿ. ಈ ನಮ್ಮ ಒಂದು ಅದರ ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಬಲಿಷ್ಠವಾದ ಒಂದು ತಂಡ ಇದೆ ನಮ್ಮ ಮತ್ತಿಗೂಡಿಗೆ ತಿತಿಮತ್ತಿಗೆ ಸೇರಿದಂಥ ತಂಡ ETF ಮತ್ತು RRT. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ನಿಜವಾಗಿ ತುಂಬ ಖುಷಿ ಪಡಬೇಕು. ಹಗಲು ರಾತ್ರಿ ಅಂತ ಹೇಳದೆ ಇಲ್ಲಿ ಬಂದು ಕಾರ್ಯಾಚರಣೆ ಮಾಡ್ತಾರೆ ಇವರು. ಓಕೆ ಫ್ರೆಂಡ್ಸ್, ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈ 2 ಆನೆಗಳು ಆದಷ್ಟು ಬೇಗ ಬರಲಿ.